ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಈಸಿಯಾಗಿ ಬೆಣ್ಣೆ ಮಾಡಿಕೊಂಡು ತುಪ್ಪ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಗೆ ಉಪಯೋಗಿಸ್ಲಿಕ್ಕೆ ಅಂತ ತರೋ ಹಾಲನ್ನೇ ಕಾಯಿಸಿ ಕೆನೆನ ಕಲೆಕ್ಟ್ ಮಾಡಿಕೊಂಡು ಅದರಲ್ಲೇ ಈಸಿಯಾಗಿ ಮರಳಾಗಿರುವಂತಹ ತುಪ್ಪನ 1 ತಿಂಗಳಿಗೆ ಆಗೋವಷ್ಟು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಲನ್ನು ಕಾಯಿಸ್ಲಿಕ್ಕೆ 1 ಲೀಟರಷ್ಟು ಆರೆಂಜ್ ಪ್ಯಾಕೆಟ್ ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಉಕ್ಕು ಬರೋವರೆಗೂ ಕಾಯಿಸ್ಕೋಬೇಕು. ಇವಾಗ ಉಕ್ಕು ಬರ್ತಾ ಇದೆ. ಸ್ಟವನ್ನು ಆಫ್ ಮಾಡಿ 15ರಿಂದ 20 ನಿಮಿಷ ಹಾಗೇ ಬಿಡ್ತೀನಿ. 20 ನಿಮಿಷ ಆದ ನಂತರ ಮತ್ತೆ ಲೋ ಫ್ಲೇಮ್ನಲ್ಲಿ ಮತ್ತೆ ಹಾಲನ್ನು ಕಾಯಿಸ್ಕೊಳ್ತೀನಿ. ಈ ಥರ 2 ಸಲ ಕಾಯಿಸೋದ್ರಿಂದ ನಮಗೆ ಕೆನೆ ದಪ್ಪವಾಗಿ ಕಟ್ಟುತ್ತೆ. ಇನ್ನೂ ಚೆನ್ನಾಗಿ ಕೆನೆ ಬೇಕು ಅನ್ನೋದಾದರೆ ಹಾಲು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ 5ರಿಂದ 6 ತಾಸು ಇಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಕೆನೆ ಸಿಗುತ್ತೆ. ನಾನು ಫ್ರಿಜ್ಜಲ್ಲಿ ಹಾಲನ್ನು ಇಟ್ಟಿಲ್ಲ. ಕಾಯಿಸಿದ ನಂತರ ಹಾಲು ಎಷ್ಟು ಬೇಕೋ ಅಷ್ಟು ನಾನು ಉಪಯೋಗಿಸ್ಕೊಂಡು ಉಳಿದಿರೋ ಅಂಥ ಹಾಲನ್ನು ಇವಾಗ ಮೊಸರು ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಮಾಡೋದಕ್ಕಿಂತ ಮುಂಚೆ ಹಾಲನ್ನು ಮತ್ತೆ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು 1/4 ಟೀ ಸ್ಪೂನಷ್ಟು ಮೊಸರನ್ನು ಹಾಕಿ 5ರಿಂದ 6 ಗಂಟೆಗಳ ಕಾಲ ಹಾಗೇ ಬಿಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮೊಸರಾಗಿದೆ. ಮೇಲೆ ಬಂದಿರೋಂಥ ಕೆನೆನ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಈ ಥರ ಒಂದು ಬಾಕ್ಸಲ್ಲಿ ನಾನು ಕೆನೆನ ಯಾವಾಗಲೂ ಕಲೆಕ್ಟ್ ಮಾಡ್ಕೊಳ್ತೀನಿ. ಕಲೆಕ್ಟ್ ಮಾಡ್ಕೊಂಡಿರೋಂತಹ ಕೆನೆನ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಬಾಕ್ಸು ತುಂಬಿದ ನಂತರ ನಾನು ಅದನ್ನು ಬೆಣ್ಣೆ ಮಾಡ್ಕೊಳ್ತೀನಿ. ಉಳಿದಿರೋಂಥ ಮೊಸರನ್ನು ಉಪಯೋಗಿಸ್ಕೊಳ್ತೀನಿ. ನೋಡಿದ್ರಲ್ವ, 1 ಲೀಟರ್ ಹಾಲಿನಲ್ಲಿ ಹಾಲನ್ನು ಉಪಯೋಗಿಸ್ಕೋಬೋದು, ಮೊಸರು ಕೂಡ ಮಾಡ್ಕೋಬೋದು, ಅದೇ ರೀತಿ ಕೆನೆನೂ ಕೂಡ ಕಲೆಕ್ಟ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಬಾಕ್ಸ್ ತುಂಬಿದ ನಂತರ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 5ರಿಂದ 6 ದಿನಗಳ ಕಾಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತಹ ಕೆನೆ ಇದು. ಇದನ್ನು ಇವಾಗ ನಾನು ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಆದಷ್ಟು ನಾವು ಕೆನೆಯನ್ನು ಫ್ರಿಜ್ನಿಂದ ತೆಗೆದ ತಕ್ಷಣವೇ ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. ಬೆಣ್ಣೆ ಕರಗೋದಿಲ್ಲ, ಗಟ್ಟಿಯಾಗಿ ಬೆಣ್ಣೆ ಸಿಗುತ್ತೆ ನಮಗೆ. ಮತ್ತು ನೀರನ್ನು ಹಾಕಿ ಕಡಿಯುವಾಗ್ಲೂ ಅಷ್ಟೇ ಸ್ವಲ್ಪ ತಣ್ಣಗಿರೋವಂಥ ನೀರನ್ನೇ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಗಟ್ಟಿಯಾಗಿ ಸಿಗುತ್ತೆ ನಮಗೆ. ನಾನಿಲ್ಲಿ ಆ ಕೆನೆಯನ್ನು 2 ಬ್ಯಾಚಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಬೆಣ್ಣೆನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಬೆಣ್ಣೆನ ತಗೊಳ್ತಾ ಇದ್ದೀನಿ. 5ರಿಂದ 6 ದಿನಗಳ ಕಾಲ ಕೂಡಿಟ್ಟಂತಹ ಕೆನೆಯಲ್ಲಿ ಸುಮಾರಾಗಿ ಒಂದು 1/4 kgಗಿಂತ ಜಾಸ್ತಿ ನನಗೆ ಬೆಣ್ಣೆ ಬಂದಿದೆ. ನೋಡಿದ್ರಲ್ವಾ, ಮನೆಯಲ್ಲೇ ಈಸಿಯಾಗಿ ಯಾವ ಥರ ಬೆಣ್ಣೆ ಮಾಡ್ಕೋಬೋದು ಅಂತೇಳಿ. ಬೆಣ್ಣೆನ ನಾವು ದೋಸೆ ಮಾಡುವಾಗ ಉಪಯೋಗಿಸ್ಕೋಬೋದು, ಅಥವಾ ಬೇರೆ ಅಡುಗೆಗಳಿಗೆ ಉಪಯೋಗಿಸ್ಕೋಬೋದು, ಅಥವಾ ತುಪ್ಪ ಕೂಡ ಮಾಡ್ಕೋಬೋದು. ಮತ್ತು ನಮಗೆ ಮಜ್ಜಿಗೆನೂ ಕೂಡ ಸಿಗುತ್ತೆ. ನಮಗೆ ಇದನ್ನು ಮಜ್ಜಿಗೆ ಆಗಿ ಉಪಯೋಗಿಸ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಇದನ್ನು ನಾವು ಜಾಸ್ತಿ ನೀರು ಹಾಕದಂಗೆ ಕೆನೆನ ಕಡ್ಕೊಂಡು ಬಂದಿರೋವಂಥ ಮಜ್ಜಿಗೆನ ನಾವು ಬಿಸಿ ಮಾಡಲಿಕ್ಕೆ ಇಡಬೇಕು. ಬಿಸಿ ಮಾಡುವಾಗಲೇ ಅದು ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವಿನೆಗರ್ ಅಥವಾ ನಿಂಬೆಹಣ್ಣನ್ನು ಹಿಂಡಿ ಅದನ್ನು ನಾವು ಪನ್ನೀರ್ ಕೂಡ ಮಾಡ್ಕೋಬೋದು, ಅಥವಾ ಬಂದಿರೋಂಥ ಪನ್ನೀರಲ್ಲಿ ಸ್ವೀಟ್ ಡಿಶ್ಗಳನ್ನು ಕೂಡ ಮಾಡ್ಕೋಬೋದು. ನಾನು ಪ್ರತಿ ಸರಿ ಬೆಣ್ಣೆಯನ್ನು ಮಾಡ್ಕೊಂಡಾಗ್ಲೂ ತುಪ್ಪ ಮಾಡ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ನಾನು ಬೆಣ್ಣೆನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಒಂದು 3ರಿಂದ 4 ಬಾರಿ ಬೆಣ್ಣೆನ ತೆಗೆದ ನಂತರ ನಾನು ತುಪ್ಪನ ಮಾಡ್ಕೊಳ್ತೀನಿ. ಇದು ಇವಾಗ ಹಾಕಿರೋದು ಇವತ್ತು ಮಾಡಿದಂತಹ ಬೆಣ್ಣೆ. ನಂತರ ಉಳಿದಿರೋ ಅಂಥದ್ದೆಲ್ಲ ನಾನು ಇದೇ ಥರ ಬೆಣ್ಣೆನ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋಂತಹ ಬೆಣ್ಣೆನ ಒಟ್ಟಿಗೆ ಕಾಯಿಸ್ಕೊಳ್ತೀನಿ. ಇವಾಗ ಈ ಬೆಣ್ಣೆಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿರೋಂಥ ಮಜ್ಜಿಗೆ ಅಂಶನೆಲ್ಲ ಸಪರೇಟ್ ಮಾಡಿಕೊಂಡು ನಂತರನೇ ನಾವು ತುಪ್ಪ ಮಾಡ್ಕೋಬೇಕು. ಆವಾಗ ತುಂಬ ದಿನಗಳ ಕಾಲ ನಮಗೆ ತುಪ್ಪ ಹಾಳಾಗೋದಿಲ್ಲ. ನಾನಿವಾಗ ತೋರಿಸ್ತಾ ಇರೋಂಥ ಬೆಣ್ಣೆ 1 kgಗಿಂತ ಜಾಸ್ತಿನೇ ಇದೆ. 20ರಿಂದ 25 ದಿನದಲ್ಲಿ ನಮಗೆ ಸುಮಾರು ಇಷ್ಟು ಬೆಣ್ಣೆ ಸಿಗುತ್ತೆ. ನಮಗೆ ತಿಂಗಳಿಗಾಗೋವಷ್ಟು ತುಪ್ಪನ ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಬೆಣ್ಣೆನ ನೀರಲ್ಲಿ ತೊಳ್ಕೊಂಡ ನಂತರ ನೀರನ್ನೆಲ್ಲ ಬಸಿದು ಇಟ್ಕೋಬೇಕು. ಅದರಲ್ಲಿ ಯಾವುದೇ ಥರದ ನೀರಿನಂಶ ಇರಬಾರ್ದು. ನೀರಿನಂಶ ಇತ್ತು ಅಂತ ಹೇಳಿದರೆ ನಾವು ತುಪ್ಪ ಮಾಡುವಾಗ ತುಂಬಾ ಟೈಮ್ ತೊಗೊಳುತ್ತೆ. ನೀರೆಲ್ಲ ತೆಗೆದಿದ್ವಿ ಅಂತ ಹೇಳಿದರೆ ಒಂದು 10ರಿಂದ 12 ನಿಮಿಷದಲ್ಲಿ ನಾವು ಇಷ್ಟು ತುಪ್ಪನ ಕಾಯಿಸ್ಕೋಬೋದು. ನೀರನ್ನು ಬಸಿದಿರುವಂತಹ ಬೆಣ್ಣೆನ ನಾನೀಗ ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕರಗಿದ ನಂತರ ನಾನು ಇದನ್ನು ಒಂದ್ಸಲ ಸೋಸ್ಕೊಳ್ತೀನಿ. ಅದು ನಮಗೆ ಅಭ್ಯಾಸ ಆಗಿದೆ, ಸೊ ಹಾಗಾಗಿ ನಾನು ಸೋಸ್ಕೊಳ್ತೀನಿ. ನಾವು ಸೋಸ್ದೇನೂ ಕೂಡ ಹಾಗೇ ತುಪ್ಪನ ಮಾಡ್ಕೋಬೋದು. ಅದರಲ್ಲಿರೋಂಥ ಗಸಿ ಎಲ್ಲ ಕೆಳಗಡೆ ಕೂತಿರುತ್ತೆ, ಸೋಸಲೇಬೇಕು ಅಂತೇನೂ ಇಲ್ಲ. ಇವಾಗ ಚೆನ್ನಾಗಿ ಬೆಣ್ಣೆ ಕರಗಿದೆ. ನಂತರ ಇದನ್ನು ನಾನು ಇನ್ನೊಂದು ಬಾಣಲೆಗೆ ಸೋಸಿ ಆ ಬಾಣಲೆನಲ್ಲಿ ತುಪ್ಪ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸೋಸ್ಕೊಳ್ಳೋದ್ರಿಂದ ಕೆಳಗಡೆ ಉಳಿದಿರೋಂಥ ಗಸಿ ಇದೆಯಲ್ವಾ, ಅದು ನಾವು ತುಪ್ಪ ಕಾಯಿಸುವಾಗ ಕೆಳಗಡೆ
ಪಾತ್ರೆಗೇನೆ ಗಟ್ಟಿಯಾಗಿ ಕೂತು ಬಿಡುತ್ತೆ, ತೊಳಿಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಣ್ಣೆ ಕರಗಿದ ತಕ್ಷಣ ಸೋಸ್ಕೊಳ್ಳೋದ್ರಿಂದ ನಮಗೆ ಅಷ್ಟಾಗಿ ಗಸಿ ಉಳ್ಕೊಳ್ಳೋದಿಲ್ಲ, ಪಾತ್ರೆನ ನಾವು ಈಸಿಯಾಗಿ ತೊಳ್ಕೊಬೋದು ಅನ್ನೋ ಉದ್ದೇಶದಿಂದ ನಾನು ಸೋಸ್ಕೊಳ್ತಾ ಇದ್ದೀನಿ. ನಾವು ಹಾಗೇನೂ ಕೂಡ ತುಪ್ಪನ ಮಾಡ್ಕೋಬೋದು. ಸೋಸ್ಕೊಂಡಿರುವಂತಹ ಬೆಣ್ಣೆನ ಕಾಯಿಸ್ತಾ ಹೋಗಬೇಕು. ಮೇಲೆ ಬಂದಿರುವಂತಹ ನೊರೆ ಎಲ್ಲ ಬತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಪ್ಪದ ಕಲರು ಕೂಡ ಚೇಂಜ್ ಆಗುತ್ತೆ. ತುಪ್ಪ ಮಾಡುವಂಥ ರೀತಿನೂ ಕೂಡ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇದಕ್ಕೆ ವಿಳೆದೆಲೆ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕ್ತಾರೆ, ಉಪ್ಪನ್ನು ಹಾಕ್ತಾರೆ, ನುಗ್ಗೆ ಸೊಪ್ಪನ್ನು ಹಾಕ್ತಾರೆ, ಮೆಂತ್ಯ, ಏಲಕ್ಕಿ, ಲವಂಗ, ಈ ಥರ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಆದರೆ ನಾನಿವತ್ತು ತೋರಿಸ್ತಾ ಇರೋಂಥ ತುಪ್ಪಕ್ಕೆ ಏನನ್ನೂ ಕೂಡ ಉಪಯೋಗಿಸ್ತಾ ಇಲ್ಲ. ನಾವು ಶಾಪ್ಗಳಲ್ಲಿ ಏನು ಕೊಂಡ್ಕೊಂಡು ಬರ್ತೀವಲ್ವಾ, ಅದೇ ಥರ ತುಪ್ಪನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಣ್ಣೆನಲ್ಲಿರುವಂತಹ ನೀರಿನಂಶ ಬತ್ತಿದ ನಂತರ ಮೇಲೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೊಡ್ಡ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ತುಪ್ಪ ಆಗಿದೆ ಅಂತೇಳಿ ಅರ್ಥ. ಅಥವಾ ತುಪ್ಪಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು ಈಗ. ಈ ಥರ ಸೌಂಡ್ ಬಂದಾಗ ನಮಗೆ ತುಪ್ಪ ಆಗಿದೆ ಅಂತೇಳಿ ಅರ್ಥ. ಅಂದರೆ ನಾವು ಎಣ್ಣೆಗೆ ಏನಾದರೂ ಸ್ವಲ್ಪ ನೀರು ಸಿಡಿದಾಗ ಸೌಂಡ್ ಬರುತ್ತಲ್ವ, ಆ ಥರ ತುಪ್ಪದಲ್ಲೂ ಕೂಡ ಸೌಂಡ್ ಬರುತ್ತೆ, ಆವಾಗ ನಮಗೆ ತುಪ್ಪ ಆಗಿದೆ ಅಂತೇಳಿ ಅರ್ಥ. ಮತ್ತು ತುಪ್ಪದಲ್ಲೊಂದೊಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಸ್ಟವನ್ನು ಆಫ್ ಮಾಡಿಬಿಡ್ಬೇಕು. ತುಪ್ಪಕ್ಕೆ ಈ ಥರ ನೀರನ್ನು ಚಿಮುಕ್ಸೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ. ಸೊ ಹಾಗಾಗಿ ಕೊನೆಯಲ್ಲಿ ನಾವು ತುಪ್ಪ ಮುಗಿಯೋ ಟೈಮಿಗೆ ನೀರನ್ನು ಸ್ವಲ್ಪ ಚಿಮುಕ್ಸ್ಬೇಕಾಗತ್ತೆ. ತುಪ್ಪ ತಣ್ಣಗಾದ ನಂತರ ನಾನಿಲ್ಲಿ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ ಗಾಜಿನ ಬಾಟ್ಲಿಗಾರ ಹಾಕ್ಕೋಬೋದು ಅಥವಾ ಸ್ಟೀಲ್ ಬಾಕ್ಸ್ಗಳಿಗಾದ್ರೂ ಹಾಕಿ ಇಟ್ಕೋಬೋದು. ಹಾಕುವಾಗ ಮತ್ತೊಮ್ಮೆ ಸೋಸಿ ಇಟ್ಕೊಳ್ಳೋದ್ರಿಂದ ತುಪ್ಪ ತುಂಬ ದಿನಗಳ ಕಾಲ ಹಾಳಾಗ್ದೇ ಇರುತ್ತೆ. ಈ ಬಾಟಲ್ ತುಂಬಿದ್ರಿಂದ ನಾನು ಇನ್ನೊಂದು ಬಾಟಲ್ಗೂ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲೇ ತುಪ್ಪನ ಮಾಡ್ಕೋಬೋದು ಅಂತೇಳಿ. ನನಗೆ ಸುಮಾರು ಅರ್ಧ ಲೀಟ್ರಿಗಿಂತ ಜಾಸ್ತಿ ತುಪ್ಪ ಸಿಕ್ಕಿತ್ತು. ಇವಾಗ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ದಿನ ಇವಾಗ ತುಪ್ಪ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮರಳು ಮರಳಾಗಿ ತುಪ್ಪ ಬಂದಿದೆ ಅಂತೇಳಿ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಮನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.